ಬಿಡದಿ ಬೆಂಕಿ ಟೌನ್ಶಿಪ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಳೆ ಇತಿಹಾಸ ಕೆದಕಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ಹಿಂದೆ ಸದನದಲ್ಲಿ ಟೌನ್ಶಿಪ್ ವಿಚಾರದ ಬಗ್ಗೆ ಚರ್ಚೆ ಆಗಿತ್ತು. ಬಿಡದಿ ಬೆಂಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಹಳೆ ಇತಿಹಾಸವನ್ನ ಕೆದಕಿದ ಕುಮಾರಸ್ವಾಮಿ ಈ ಹಿಂದೆಯೂ ಸದನದಲ್ಲಿ ಟೌನ್ಶಿಪ್ ವಿಚಾರ ಚರ್ಚೆಯಾಗಿತ್ತಲ್ಲ, ಟೌನ್ಶಿಪ್ ಬಗ್ಗೆ ಸದನದಲ್ಲಿ ರೈತರ ಪರ ಮಾತನಾಡಿದ್ದೇನೆ. ರೈತರ ಒಂದಿಂಚು ಫಲವತ್ತಾದ ಭೂಮಿ ಸ್ವಾಧೀನ ಮಾಡಿಲ್ಲ ಎಂದಿದ್ದೆ. ಎಲ್ಲ ಒಂದೆರಡು ಜನ ಪರಿಹಾರ ತೆಗೆದುಕೊಂಡಿರಬಹುದು. ಶಾಸಕರು 2,30,00,000 ಚೆಕ್ ಕೊಟ್ಟಿದ್ದಾರೆ. 20 ವರ್ಷಕ್ಕೆ 2 ಕೋಟಿ ಎಫ್ಡಿ ಇಟ್ಟರೆ 40 ಲಕ್ಷ ಸಿಗಬಹುದು. ಆದರೆ ಜಮೀನನ್ನು ಹಾಗೆ ಇಟ್ಕೊಂಡ್ರೆ 20 ಕೋಟಿ ಆಗುತ್ತೆ. ನಾಡಿದ್ದು ಸುದ್ದಿಗೋಷ್ಠಿ ನಡೆಸಿ ಎಲ್ಲವನ್ನ ಹೇಳುತ್ತೇನೆ ಎಂದು ಎಚ್ಡಿ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿಮಗೆ ಗೊತ್ತಿರಬಹುದು, ಮಾಗಡಿ ಶಾಸಕ ಬಾಲಕೃಷ್ಣ ಚೆಕ್ ವಿತರಣೆ ಮಾಡಿದ್ರು. ಎಕರೆಗೆ ಇಂತಿಷ್ಟು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಲೆಕ್ಕ ಮಾಡಿ ಆ ಲೆಕ್ಕದ ಮೊತ್ತವನ್ನ ಚೆಕ್ ರೂಪದಲ್ಲಿ ರೈತರಿಗೆ ಹಂಚಿಕೆ ಮಾಡಿದ್ರು. ಆ ಹಂಚಿಕೆ ಆದ ಬೆನ್ನಲ್ಲೇ ಎಚ್ಡಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ಈ ಹಿಂದೆಯೂ ಕೂಡ ರೈತರ ಪರವಾಗಿ ಸದನದಲ್ಲಿ ಮಾತನಾಡಿದ್ದೀನಿ. 2006ರಲ್ಲಿ ಕುಮಾರಸ್ವಾಮಿ ಈ ಡಿಸೈಡ್ ಮಾಡಿದಂತಹ ಸಂದರ್ಭದಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಾದ ನಂತರ ಈ ಟೌನ್ಶಿಪ್ ಯೋಜನೆಯನ್ನೇ ಕೈಬಿಟ್ಟಿದ್ರು ಕುಮಾರಸ್ವಾಮಿ. ಒಂದೆರಡು ರೈತರು ಮಾತ್ರ ಚೆಕ್ ಅನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಎಲ್ಲ ರೈತರು ಕೂಡ ಒಪ್ಕೊಂಡಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ಬಿಡದಿ ಪ್ರಾಜೆಕ್ಟಿನ ವಿಷಯದಲ್ಲಿ ಏನು ಹೇಳಿದ್ದೇನೆ, ವಿಧಾನಸಭೆಯ ಕಲಾಪದಲ್ಲಿ ದಾಖಲಾತಿ ಇದೆ. ನಾನು ಅವತ್ತು ಏನು ಹೇಳಿದ್ದೀನಿ ಅಂತ. ನನ್ನನ್ನು ಬೆಳೆಸಿರ್ತಕ್ಕಂಥ ಆ ಪುಣ್ಯಾತ್ಮ ತಂದೆ ತಾಯಿಂದರ ಮನಸ್ಸಿಗೆ ನೋವು ಕೊಟ್ಟು ಅದನ್ನು ಮುಂದುವರಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ರೈತರ 1 ಇಂಚು ಫಲವತ್ತಾದಂಥ ಭೂಮಿಯನ್ನು 1 ಇಂಚು ಸಹ ಅಕ್ವೈರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಭಾಗದಲ್ಲಿ. ಇದನ್ನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ನಂತರದ ದಿನಗಳಲ್ಲಿ ಏನೇನಾಗಿದೆ, ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಮಾಧ್ಯಮಗಳು ಕೊಟ್ಟರು, ಡೇಟ್ ವೈಸ್ ಕೊಟ್ಟಿದ್ದಾರೆ. ಯಾವ್ಯಾವ ಡೇಟಲ್ಲಿ ಯಾವ ವರ್ಷದಲ್ಲಿ ಯಾರು ಮುಖ್ಯಮಂತ್ರಿ ಇದ್ದಾಗ ಈ ಬಿಡದಿ ಪ್ರಾಜೆಕ್ಟಿನ ಬಗ್ಗೆ ಏನೇನಾಗಿದೆ ಮೊನ್ನೆ ಒಂದು ದಾಖಲಾತಿ ರಿಲೀಸ್ ಮಾಡಿದ್ರಲ್ಲ. ಇದರ ಬಗ್ಗೆ ವಿವರವಾಗಿ ನಾಡಿದ್ದು ನಿಮ್ಮನ್ನೆಲ್ಲ ಕರೆದು ಸಂಪೂರ್ಣವಾಗಿ ವಿಧಾನಸಭೆ ಕಲಾಪದಲ್ಲಿ ನಡೆದಂಥ ವಿಷಯಗಳನ್ನು ನಿಮಗೆ ಕೊಡ್ತೀನಿ. ನಾನು ಬಿಡದಿ ಪ್ರಾಜೆಕ್ಟಿನ ವಿಷಯದಲ್ಲಿ ಏನು ಹೇಳಿದ್ದೇನೆ, ವಿಧಾನಸಭೆಯ ಕಲಾಪದಲ್ಲಿ ದಾಖಲಾತಿ ಇದೆ. ನಾನು ಅವತ್ತು ಏನು ಹೇಳಿದ್ದೀನಿ ಅಂತ. ನನ್ನನ್ನು ಬೆಳೆಸಿರ್ತಕ್ಕಂಥ ಆ ಪುಣ್ಯಾತ್ಮ ತಂದೆ ತಾಯಿಂದರ ಮನಸ್ಸಿಗೆ ನೋವು ಕೊಟ್ಟು ಅದನ್ನು ಮುಂದುವರಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ರೈತರ 1 ಇಂಚು ಫಲವತ್ತಾದಂಥ ಭೂಮಿಯನ್ನು 1 ಇಂಚು ಸಹ ಅಕ್ವೈರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಭಾಗದಲ್ಲಿ. ಇದನ್ನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ನಂತರದ ದಿನಗಳಲ್ಲಿ ಏನೇನಾಗಿದೆ, ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಮಾಧ್ಯಮಗಳು ಕೊಟ್ಟರು, ಡೇಟ್ ವೈಸ್ ಕೊಟ್ಟಿದ್ದಾರೆ. ಯಾವ್ಯಾವ ಡೇಟಲ್ಲಿ ಯಾವ ವರ್ಷದಲ್ಲಿ ಯಾರು ಮುಖ್ಯಮಂತ್ರಿ ಇದ್ದಾಗ ಈ ಬಿಡದಿ ಪ್ರಾಜೆಕ್ಟಿನ ಬಗ್ಗೆ ಏನೇನಾಗಿದೆ ಮೊನ್ನೆ ಒಂದು ದಾಖಲಾತಿ ರಿಲೀಸ್ ಮಾಡಿದ್ರಲ್ಲ. ಇದರ ಬಗ್ಗೆ ವಿವರವಾಗಿ ನಾಡಿದ್ದು ನಿಮ್ಮನ್ನೆಲ್ಲ ಕರೆದು ಸಂಪೂರ್ಣವಾಗಿ ವಿಧಾನಸಭೆ ಕಲಾಪದಲ್ಲಿ ನಡೆದಂಥ ವಿಷಯಗಳನ್ನು ನಿಮಗೆ ಕೊಡ್ತೀನಿ. ನಾನು ಬಿಡದಿ ಪ್ರಾಜೆಕ್ಟಿನ ವಿಷಯದಲ್ಲಿ ಏನು ಹೇಳಿದ್ದೇನೆ, ವಿಧಾನಸಭೆಯ ಕಲಾಪದಲ್ಲಿ ದಾಖಲಾತಿ